ರಾಜಕೀಯ ಗೋಜಲು ಏನಾದರೂ ಇರಲಿ, ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ಕರ್ನಾಟಕ ರಾಜ್ಯ ಆಯೋಜಿಸಿದೆ. 11 ದೇಶದಿಂದ 30 ಜನ ಎಲ್ಲ ನಾಳೆ ನಡೀತಾ ಇದೆ. ಈಗ ಇದನ್ನು ಕೇಂದ್ರ ಕೇಳಿತ್ತು, ಅದಕ್ಕೆ ಮಾಡ್ತಾ ಇದ್ದೀವಿ ಅಂತ DCM ಹೇಳ್ತಾರೆ. ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಹಣ ಪ್ಯಾಕ್ ಮಾಡೋಕ್ಕೆ ಹಣ ಕೇಳಿದ್ದಂಥವ್ರು ಹೊರಗುತ್ತಿಗೆ ಆಧಾರದ ಮಾಡ್ತಿದ್ದವ್ರನ್ನ 5 ಜನ D ಗ್ರೂಪ್ ಸಿಬ್ಬಂದಿ ವಜಾ ಮಾಡಿದ್ದಾರೆ. ನಿರ್ದೇಶಕರು ತಾಕೀತು ಮಾಡಿದ್ದಕ್ಕಾಗಿದೆಯಂತೆ. ಇದು ಮುಂದುವರಿದೇ ಇರೋದಕ್ಕೆ ಏನು ಅಂತ ಹೇಳ್ರಿ. ಯಾರನ್ನ ವಜಾ ಮಾಡಿಬಿಟ್ಟು ಮಜಾ ನೋಡಬೇಡಿ. ಇಲ್ಲಿ ನಮ್ಮ ಹತ್ರ ಬಂದು ನೆಕ್ಸ್ಟ್ ಮತ್ತೆ ಬರ್ತೀವಿ, ಅಲ್ಲಿಗೆ ಮತ್ತೆ ರೆಕಾರ್ಡ್ ಮಾಡ್ತೀವಿ, ಅದಾಗದಂಗೆ ನೋಡಿ ಅಷ್ಟೇ. ನಿನ್ನೆ ನಾಪತ್ತೆಯಾಗಿದ್ದ ಕಡೂರು ತಾಲೂಕು ಕಚೇರಿದಾರ ಇಕ್ಬಾಲ್ ಇವತ್ತು ಬಂದು DC ಮೀಟ್ ಮಾಡಿದ್ರಂತೆ. DC ಹೇಳಿದಂತೆ, ಮೈಂಡ್ ಫ್ರೀ ಮಾಡ್ಕೊಳ್ಳಪ್ಪ, ಸುಮ್ಮನೆ ಡ್ರಾಮಾ ಮಾಡೋಕ್ಕೆ ಹೋಗ್ಬೇಡ, ಆಮೇಲೆ ತಹಸೀಲ್ದಾರ್ ಜೊತೆ ಮಾತ್ರ ಎಲ್ಲ ಸಮಾಮತನ ಮಾಡ್ತೀನಿ ಅಂತ, ನಾಳೆಯಿಂದ ಕೆಲಸಕ್ಕೆ ಹೋಗ್ತೀನಿ ಅಂತಂದಿದ್ದಾರೆ. ಆಯ್ತು, ಈ ಕೆಲಸಕ್ಕಾರು ಹೋಗಿ ಎಲ್ಲಿಗಾರು ಹೋಗಿ. ಅದು ಅವ್ರು ಹೇಳಿರೋ ಆರೋಪದಲ್ಲಿ ಏನಾದ್ರು ಸುದ್ದಿ ಇದೆಯಾ ಸತ್ಯ ಇದೆಯಾ ಅನ್ನೋದನ್ನು DC ನೋಡಿ. ನಾಳೆ ಇನ್ಯಾವುದು ಅನಾಹುತಕ್ಕೆ ದಾರಿ ಮಾಡ್ಕೊಬಿಟ್ಟು ನೀವು ತಗಲಾಕೋಬೇಡಿ ಅನ್ಯಾಯ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳ ಔಷಧಿಗಳ ತೀವ್ರ ಕೊರತೆ ಏನಿಲ್ಲ, ಎಲ್ಲ ಇದೆ, ಎಲ್ಲ ಔಷಧಿ ಇದೆ. ದಿವಾಳಿ ಆಗೋಗಿದೆ ಸರ್ಕಾರ ಅಂತ ಅಶೋಕ್ ಹೇಳ್ತಿದ್ದಾರೆ. ಇರ್ಬೋದು, ಚೆಕ್ ಮಾಡೋಣ. ಆರೋಗ್ಯ ಇಲಾಖೆಯಲ್ಲಿ ಔಷಧಿ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಒಂದು 2-3 ಕಡೆ ಚೆಕ್ ಮಾಡೋಣ. ನಾಳೆ ನಮ್ಮ ಹುಡುಗರು ಮಾಡಲಿ. ಬೆಂಗಳೂರಿನಲ್ಲಿ ತೆರಿಗೆ ವಂಚನೆಯಲ್ಲಿ ಆರೋಗ್ಯ ಇಲಾಖೆ ಅಖಾಡಕ್ಕೆ ಇಳಿದುಬಿಟ್ಟಿದ್ದಾರೆ. ಓಹೋ, ಅಖಾಡಕ್ಕೆ ಕಾಸಿಲ್ಲ, ಕಬಡೆ ಇಲ್ಲ, ಇನ್ನೇನು ಮಾಡ್ತೀವಿ. ಎಲ್ಲ ಕಂಡು ಕಡೆ ಎಲ್ಲ ರೈಡ್ ಮಾಡ್ಕೊಂಡು ತೆರಿಗೆ ವಂಚನೆ ವಹಿವಾಟು ಎಲ್ಲ ಪತ್ತೆ ಮಾಡಿದ್ದಾರೆ. ಆಯಿತು, ಮಾಡಿ ನೋಡೋಣ ಅದೆಷ್ಟು ವಸೂಲಿ ಮಾಡ್ತೀರಿ. ಫ್ರಾನ್ಸ್ನಿಂದ 114 ರಫೇಲ್ ಫೈಟರ್ಗಳ ಜೆಟ್ಗಳ ಖರೀದಿಗೆ ರಕ್ಷಣಾ ಮಂಡಳಿ ಕೇಂದ್ರದ ಒಪ್ಪಿಗೆ ಕೊಟ್ಟಿದ್ದಾರೆ. ಅದು ಆದರೆ ಭಾರತದಲ್ಲೇ ಶೇಕಡ 60% ತಂತ್ರಜ್ಞಾನ ಬಳಸಿ ಒಂದಿಷ್ಟನ್ನು ಇಲ್ಲೇ ತಯಾರಿ ಮಾಡ್ತಾರೆ. ರಷ್ಯಾದಲ್ಲಿ ಮುಂದೆ ವಾಟ್ಸಪ್ ಟೆಲಿಗ್ರಾಮ್ ಬ್ಯಾನ್ ಆಗುತ್ತೆ. ಅದು ಇಂಟರ್ನೆಟ್ ಮೇಲೆ ನಿಯಂತ್ರಣ ಸಾಧಿಸೋದಕ್ಕೆ ರಷ್ಯಾ ಈ ನಿರ್ಧಾರ ಮಾಡಿದೆ. ಇಂದು 10 ಕೋಟಿ ಬಳಕೆದಾರರಿಗೆ ಸಮಸ್ಯೆ ಆಗುತ್ತೆ ಅಂತ ವಾಟ್ಸಪ್ ಒಬ್ಬೆ ಹಾಕಿದೆ. ಅದು ಅವ್ರ ಇಷ್ಟ ಬಿಡ್ರಿ, ಅವ್ರ ದೇಶದವ್ರು ತೀರ್ಮಾನ ಮಾಡ್ಕೋತಾರೆ ಮತ್ತು ಅವ್ರ ಜನ ಮಾಡ್ಕೋತಾರೆ. ನೀವು ಬೊಬ್ಬೆ ಹಾಕಿಬಿಟ್ರೆ ದಿನ ನಮ್ಮ ದೇಶಕ್ಕೂ ಬರಬೇಕಿದು, ಬೇರೆ ದಾರಿ ಇಲ್ಲ, ಬರಬೇಕಿದ್ದು ನನ್ನ ಪ್ರಕಾರದಲ್ಲಿ. 23ರಲ್ಲಿ ರಸ್ತೆ ದಾಟ್ತಾ ಇದ್ದಾಗ ಭಾರತೀಯ ವಿದ್ಯಾರ್ಥಿನಿಗೆ ಅಮೆರಿಕದ ಪೊಲೀಸ್ ಅಧಿಕಾರಿ ಕಾರ್ ಡಿಕ್ಕಿ ಹೊಡೆದು ಏನೇನೋ ಬುರ್ಡೇರ ಬಿಟ್ಟಿದ್ದ ಅವನು. ಅದೇನೋ ಒಂದು ಹೋಯಿತು ಬಿಡು ಅಷ್ಟೇನೆ ಅಂತ ಏನೇನೋ ಮಾತಾಡಿದ್ದ ಅವನು ವೈರ್ಲೆಸ್ಸಲ್ಲೆಲ್ಲ. ಜಾಹ್ನವಿ ಕುಂದುಲಾ ಅಂತವ್ರು ನಿಧನರಾಗಿದ್ದರು. ಈಗ ಸಿಯಾಟಲ್ ನಗರ ಸಂಸ್ಥೆ 260 ಕೋಟಿ $29 ಮಿಲಿಯನ್ ಪರಿಹಾರ ಕೊಡೋದಕ್ಕೆ ಒಪ್ಕೊಂಡಿದೆಯಂತೆ. ರೈಟ್, ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 3 ಕೋಟಿ ಮೌಲ್ಯದ ಡ್ರಗ್ಸ್ ಸೀಸ್ ಆಗಿದೆ. ಬ್ಯಾಂಕಾಕಿಂದ ಬರ್ತಿದ್ದ ಪ್ರಯಾಣಿಕನ ಲಗೇಜಲ್ಲಿ ಸದ್ಯ ಪ್ರಯಾಣಿಕನ ವಶಕ್ಕೆ ಪಡೆದಿದ್ದಾರೆ. ಆಯಿತು, ಕರ್ನಾಟಕ ನೆಗೆದು ಬಿದ್ದೋಗಿದೆ ಡ್ರಗ್ಸ್ ವಿಚಾರದಲ್ಲಿ. ನೀವು ಇನ್ನೇನು ಬಡ್ಕೊಂಡ್ರು ಇನ್ನೇನು ದಾರಿ ಇದ್ದಂಗೆ ಕಾಣಿಸ್ತಿಲ್ಲ ನನಗೆ. ಮುಗೀತು ಅನ್ಸುತ್ತೆ ನಮ್ಗೆ ಯಾಕೋ ರಾಜ್ಯದ ಕತೆ ನೋಡಿದ್ರೆ ಡ್ರಗ್ಸ್ ವಿಚಾರದಲ್ಲಿ. ಭಾನುವಾರದ ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಒಂದು 6-7 ಲಕ್ಷ ಜನ ಬರ್ಬೋದು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ನಿಗಾ ಇಡ್ತಿದ್ದಾರಂತೆ. ಎಲ್ಲ ಒಂದು ಕಡೆ ಜನದ ಮೇಲೆ ನಿಗಾ, ಇನ್ನೊಂದು ಕಡೆ ಪ್ರಾಣಿಗಳ ಮೇಲೆ ನಿಗಾ ಇಡಬೇಕಲ್ಲ. ಅವುಗಳು ಬಂದು ಹೊಡ್ಕೊಂಡು ಹೋದ್ರೆ ಏನು ಮಾಡೋಣ ಆಮೇಲೆ ನಾಳೆ.